ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇನ್ನು ನಿನ್ನೆ ನಡೆದಂತಹ ಮ್ಯಾಚ್ ನಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ಮುಖಾಮುಖಿಯಾಗಿದ್ರು. ಇನ್ನು ಕೋಲ್ಕತಾ ತಂಡ ಹೈದರಾಬಾದ್ ತಂಡವನ್ನ 80 ರನ್ಗಳ ಭಾರಿ ಅಂತರದಿಂದ ಬಗ್ಗು ಬಡಿದಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಇದರ ಜೊತೆ ಇವತ್ತು ನಡೀತಾ ಇರುವಂತಹ ಮ್ಯಾಚಸ್ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಮುಖಾಮುಖಿ ಆಗ್ತಿದ್ದಾರೆ. ಈ ಬಗ್ಗೆ ಕೂಡ ಮಾತಾಡೋಣ. ಮೊದಲನೇದಾಗಿ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ ನ ವೆಲ್ಕಮ್ ಮಾಡ್ಬಿಡೋಣ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಸರ್, ಇನ್ನು ನಿನ್ನೆ ನಡೆದಂತಹ ಮ್ಯಾಚ್ ಇಂದ ಶುರು ಮಾಡೋದಾದ್ರೆ ಐ ಥಿಂಕ್ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲಾ ವಿಭಾಗದಲ್ಲೂ KKR ನಿನ್ನೆ ಒಂದು ಒಳ್ಳೆಯ ಪ್ರದರ್ಶನವನ್ನ ನೀಡ್ತು ಅಂತ ಹೇಳ್ಬೋದು. ಹೇಗಿತ್ತು ಸರ್ ನಿನ್ನೆ ಮ್ಯಾಚ್? ಆಸ್ ವಿ ಎಕ್ಸ್ಪೆಕ್ಟೆಡ್. ನಿನ್ನೆ ನಾವು ಡಿಸ್ಕಷನ್ ಅಲ್ಲೂ ಇದೇ ಮಾತಾಡಿ, ಯಾರು ಗೆಲ್ತಾರೆ ಅಂದ್ರೆ KKR ಅಂತ. ಯಾಕೆಂದ್ರೆ ಅಷ್ಟು ಗೊತ್ತಿತ್ತು. ಯಾಕಂದ್ರೆ ಹೋಮ್ ಗ್ರೌಂಡಲ್ಲೇ ಫಸ್ಟ್ ಸೋತ್ ಮೇಲೆ ಎರಡನೇ ಇದರಲ್ಲಿ ಅವರು ಅಭಿಮಾನಿಗಳನ್ನ ತೃಪ್ತಿಪಡಿಸ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಅವರು KKR ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟರು. ಯಾಕೆಂದರೆ ನಾವು ಅದರಲ್ಲೂ ಕೆಲವೊಂದು ವಿಭಾಗಗಳಲ್ಲಿ ಎಸ್ಪೆಷಲಿ ನಾವು ನೋಡಬೇಕು. ಯಾಕೆಂದರೆ ಟಾಸ್ ಇದಾದರೂ ಕೂಡ ಬ್ಯಾಟಿಂಗ್ ಮಾಡಿದ್ರು KKR. ಅದರಲ್ಲೂ ಅನ್ಕೊಂಡಾಗೆ ಮತ್ತೆ ಕ್ವಿಂಟನ್ ಡಿಕಾಕು ಆಮೇಲೆ ಸುನಿಲ್ ನಾರಾಯಣ್ ಫ್ಲಾಪ್ ಆಗಿದ್ದು, ಮತ್ತೆ KKRಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಜವಾಬ್ದಾರಿಯನ್ನ ಹೇಗೆ ತಗೋಬೇಕು ಅಂತ KKR ಅವರು ನೆನ್ನೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು. ಎಸ್ಪೆಷಲಿ ರಹಾನೆ ಆಗಿರ್ಬೋದು, ಮಧ್ಯದಲ್ಲಿ ಇದಾಗಿರ್ಬೋದು, ಎಲ್ಲರೂ ಕೂಡ ಸಖತ್ತಾಗಿದ್ರು. ಬಟ್ ನನಗೇನು ಇದು ಅಂದ್ರೆ ಲಾಸ್ಟ್ ಒಂದು 3 ಬಾಲ್ ಆಂಡ್ರೆ ರಸೆಲ್ ಇದು ಮಾಡ್ಬೇಕಾಗಿತ್ತು, ಒಂದ್ 2-3 ಸಿಕ್ಸು. ಬಟ್ ಅದಾಗ್ಲಿಲ್ಲ. ಬಟ್ ಇದು ವೆಂಕಟೇಶ್ ಅಯ್ಯರ್ ಬ್ಯಾಟಿಂಗ್ ಮಾತ್ರ ನೆನ್ನೆ ಸೂಪರ್ಬ್ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಆ ಒಂದು ಆರ್ಡರ್ ಅಲ್ಲಿ ಬಂದು ಗೇಮ್ ಶಿಫ್ಟ್ ಮಾಡೋದಿದೆಯಲ್ಲ, ಅದು ವೆಂಕಟೇಶ್ ಅಯ್ಯರ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು ಆ ಕಡೆ. ಸೊ ಮಿಡ್ಲ್ ಆರ್ಡರ್ ಅಲ್ಲಿ ಏನಾದ್ರು ಅಂದ್ರೆ ಟೀಮ್ ನಾವು ಬಿದ್ದೋದ್ಮೇಲೆ ಇನ್ನೂ ಉಳಿದಂಥವ್ರು ಕೈ ಹಿಡಿಬೇಕು ಅನ್ನೋದನ್ನ ಈ KKR ಟೀಮ್ ಮಿಡ್ಲ್ ಆರ್ಡರ್ ಅಲ್ಲಿ ತುಂಬಾ ಚೆನ್ನಾಗಿ ಇದು ಮಾಡ್ಕೊಂಡ್ರು. ಆಮೇಲೆ ಬೌಲಿಂಗ್ ನಲ್ಲೂ ಕೂಡ ನಿನ್ನೆ ಸಖತ್ತಾಗೇ ಇತ್ತು. ಯಾಕಂದ್ರೆ ಸನ್ರೈಸರ್ಸ್ ನ ಕೇವಲ 120 ರನ್ಗಳಿಗೆ ಆಲ್ ಔಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಅವ್ರ ಟ್ರ್ಯಾಕ್ ರೆಕಾರ್ಡ್ ಕೂಡ KKR ಅಂದ್ರೆ ಅವರಿಬ್ಬರ ಇದರಲ್ಲಿ ಲಾಸ್ಟ್ ಒಂದು 9-10 ವರ್ಷಗಳಲ್ಲಿ ನೋಡಿದ್ರೆ KKR ಡಾಮಿನೇಷನ್ ಮಾಡಿದೆ ಸನ್ರೈಸರ್ಸ್ ಮೇಲೆ. ಅದನ್ನ ನಿನ್ನೆ ರಿಪೀಟ್ ಮಾಡಿದ್ರು. ಅಂಡ್ ಕ್ಯಾಪ್ಟನ್ಸಿ, ಎಸ್ಪೆಷಲಿ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ನಿನ್ನೆ ನಿಜವಲ್ಲೂ ಇಂಪ್ರೆಸಿವ್ ಅನಿಸ್ತಾ ಇತ್ತು. ಯಾಕಂದ್ರೆ ಬ್ಯಾಟಿಂಗ್ ಅಲ್ಲೂ ಇದು ಮಾಡಿದ್ರು. ಆಮೇಲೆ ಫೀಲ್ಡ್ ಸೆಟಪ್ ಇರ್ಬೋದು, ಅದು ಎಸ್ಪೆಷಲಿ ಸ್ಲಾಗ್ ಓವರ್ಗಳಲ್ಲಿ ಅವ್ರು ಗೆಲ್ಬೋದಾಗಿತ್ತು. ಸನ್ರೈಸರ್ಸು ಗೇಮ್ ಶಿಫ್ಟ್ ಮಾಡ್ಕೊಬೇಕಾಗಿತ್ತು ಅಂತ ಚಾನ್ಸಸ್ ಇತ್ತು. ಆದ್ರೆ ಎಲ್ಲಿ ಇದು ಸ್ಲಾಗ್ ಓವರ್ಗಳಲ್ಲಿ ಗೊತ್ತಿತ್ತು ಇವ್ರು ಹೊಡಿಯಕ್ಕೆ ಹೋಗ್ತಾರೆ ಅಂತ. ಆ ಟೈಮಲ್ಲಿ ಅಂತ ಬೌಲಿಂಗ್ ಬಿಟ್ರೆ ಸನ್ರೈಸರ್ಸ್ನ ಬೇಗ ಔಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಜಸ್ಟ್ ಎಷ್ಟು 16.4 ಓವರ್ಸಲ್ಲೇ ಆಲ್ ಔಟ್ ಮಾಡಿದ್ದು ನಿಜವಾಗ್ಲೂ KKR ಒಂದು ಡಾಮಿನೇಷನ್ ನಿನ್ನೆ 100% ಕಾಣಿಸ್ತಾ ಇತ್ತು ನನಗೆ. ಇನ್ನು ಹೈದರಾಬಾದ್ ತಂಡಕ್ಕೆ ಬರೋದಾದ್ರೆ ಒಂದು ಹ್ಯಾಟ್ರಿಕ್ ಸೋಲಿನ ಶಾಕ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಓಪನಿಂಗ್ ತುಂಬಾ ಚೆನ್ನಾಗಿ ಮಾಡಿ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಅವರೇ ಸೆಟ್ ಮಾಡ್ಬಿಟ್ಟಿದ್ರು. ಈಗ ನೋಡಿದ್ರೆ ಎಲ್ಲಾ ಮ್ಯಾಚ್ ಗಳನ್ನ ಸೋಲ್ತಾ ಬರ್ತಿದ್ದಾರೆ. ಸೊ ಏನೆಲ್ಲ ಮೈನಸ್ ಆಗ್ತಿದೆ ಅಂತ? ಡೌನ್ಫಾಲ್, ಕಂಪ್ಲೀಟ್ಲಿ ಡೌನ್ಫಾಲ್. ನೋಡಿ, ಅವ್ರ 286 ಇಂದ ಹಿಡಿದ್ರೆ 120 ವರೆಗೂ ಬಂದಿದೆ. ಈ 4 ಬಂದಿದ್ರು ಡೌನ್ಫಾಲ್ ಇದಾಗ್ತಾ ಇರೋದು. ಬಟ್ ಪ್ಯಾಟ್ ಕಮಿನ್ಸ್ ಒಬ್ಬ ಕ್ಯಾಪ್ಟನ್ ಇರೋವಾಗ ನಾವು ಡೌನ್ಫಾಲ್ ನೋಡೋದು ರಿಯಲಿ ದುರದೃಷ್ಟಕರ ಅಂತಾನೆ ಹೇಳ್ಬೇಕು. ಆಮೇಲೆ ಅವ್ರಿಗೇನು ಟೀಮಿನ ಇದಿಲ್ಲ ಅಂತ ನಾವು ಹೇಳಂಗೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾವು 2023 ಕೇನ್ ವಿಲಿಯಮ್ಸನ್ ಅವರು ಏನ್ ಕ್ಯಾಪ್ಟನ್ಸಿ ಇದ್ ಮಾಡ್ಕೋತಾ ಇದ್ರು, ಆವಾಗ ಹೋಲಿಸ್ಕೊಂಡ್ರೆ ಇವಾಗ ತುಂಬಾ ಸ್ಟ್ರಾಂಗ್ ಆಗಿದೆ. 2023 ಸನ್ರೈಸರ್ಸ್ ಅಲ್ಲಿ ಏನ್ ಈ ರೀತಿ ಇದೆ ಟೀಮು ಅಂತ ನಾವು ಮಾತಾಡ್ಕೋತಾ ಇದ್ವಿ. ಬಟ್ ಈಗ ಸನ್ರೈಸರ್ಸ್ ಟೀಮ್ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇದೆ. ಅದರಲ್ಲೂ ಈ ಓಪನರ್ಸ್ ಹೇಳ್ತೀವಲ್ಲ, ಟ್ರಾವಿಸ್ ಹೆಡ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಇದು ಕ್ಲಾಸನ್, ಇವರೆಲ್ಲ ಎಂತೆಂಥ ಬ್ಯಾಟ್ಸ್ಮನ್ಗಳು ಅಂದರೆ ಅವ್ರನ್ನ ಕಟ್ಟು ಹಾಕೋದು ಹೇಗೆ ಅಂತ ಬೌಲರ್ಗಳು ಅದೆಷ್ಟು ತಲೆ ಕೆಡಿಸ್ಕೊಂಡಿದ್ದಾರೋ ಲಾಸ್ಟ್ ಸೀಸನ್ನು ನಮ್ಗೆ ಗೊತ್ತಿದೆ. ಬಟ್ ಈ ಸೀಸನಲ್ಲಿ ಅದೇ ಗೇಮನ್ನು ತೊಗೊಂಬಂದ್ರು. 2024 ಏನಿತ್ತು ಆ ಮೋಡ್, ಅದೇ ಮೋಡನ್ನು ಫಸ್ಟ್ ಮ್ಯಾಚಲ್ಲಿ ತೋರಿಸ್ಬಿಟ್ಟು ನೆಕ್ಸ್ಟ್ 3 ಮ್ಯಾಚಿಗೆ 3 ಇದರಲ್ಲಿ ಇದು ಮಾಡೋದು. ಅದು 200 ರನ್ ಅಲ್ಲ, 150 ಕೂಡ ಹೊಡಿಯೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಅಂದರೆ ಅದು KKR ನಂತ ಪಿಚ್ನಲ್ಲಿ ಇಟ್ಸ್ ಎ ಡಿಬಾಕಲ್ ಅಂತಾನೆ ಹೇಳಬೇಕು ಸನ್ರೈಸರ್ಸ್ ಹೈದರಾಬಾದ್ಗೆ. ಬಟ್ ಏನಪ್ಪ ಅಂದರೆ ಒಂದು ಇದೇನಪ್ಪ ಅಂದರೆ KKR ಪರ್ಫಾರ್ಮೆನ್ಸ್ ನಾವು ಸನ್ರೈಸರ್ಸ್ ಮೇಲೆ ನಿನ್ನೆ ಆ ರೀತಿ ಇತ್ತು. ಬಟ್ ಸನ್ರೈಸರ್ಸ್ ವಿಚಾರದಲ್ಲಿ ಬರೋದಾದ್ರೆ ನಿನ್ನೆ ಅವರು ಬೌಲಿಂಗ್ ತುಂಬಾ ಚೆನ್ನಾಗೇ ಮಾಡಿದ್ರು. ನಿನ್ನೆ ಬೇಗನೆ ಇದು ಮಾಡ್ತಾ ಇದ್ರು. ಆದ್ರೆ ವೆಂಕಟೇಶ್ ಅಯ್ಯರ್ ಪರ್ಫಾರ್ಮೆನ್ಸ್ ಏನಿದೆ, ಆಮೇಲೆ ರಿಂಕು ಸಿಂಗ್ ನಿನ್ನೆ ಇದು ಮಾಡಿದ್ದು, ಅವರಿಬ್ಬರ ಒಂದು ಪಾರ್ಟ್ನರ್ಶಿಪ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಯ್ತು. ಓಕೆ, ಸೊ ಹಾಗಾಗಿ ನೋಡಿ ಲಾಸ್ಟ್ 3 ಓವರಲ್ಲಿ ನಾನು ನೋಡ್ತಾ ಇದ್ದೆ, ಮೇ ಬಿ 148 ಏನೋ ಇದ್ರು KKR. ಆ ಟೈಮಲ್ಲಿ ನಾನು ಯೋಚನೆ ಮಾಡ್ತಿದ್ದೆ
ಇವಾಗ ಏನಾದ್ರು ಶಿಫ್ಟ್ ಮಾಡ್ಕೊಂಡ್ರು, ಇಲ್ಲ ಅಂದ್ರೆ ಇವ್ರು 200 ಹೊಡೆಯೋದು ಡೌಟ್ ಇದೆ ಅಂತ. ಯಾಕಂದ್ರೆ ನಾವು ಡಿಸ್ಕಷನ್ ಮಾಡಿದ್ವಿ ನೆನ್ನೆ KKR ಪಿಚ್ ಇದರಲ್ಲಿ ಈಡನ್ ಗಾರ್ಡನ್ಸ್ ಅಲ್ಲಿ 200ರಿಂದ 210 ಬರುತ್ತೆ ಅಂತ ಹೇಳಿದ್ವಿ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಷ್ಟು ಬರ್ತಾರ ಅಂತ, ಬಟ್ ಚಾನ್ಸಸ್ ಇತ್ತು 18 ಬಾಲ್ಗಳಲ್ಲಿ ಹೊಡಿಬೋದಾಗಿತ್ತು ಅಂತ. ಅದನ್ನ ಏನು 18ನೇ ಓವರ್ ಇದು ಮಾಡಿದ್ರು ಯಾರು ಪ್ಯಾಟ್ ಕಮಿನ್ಸ್, ಅದರಲ್ಲಿ ವೆಂಕಟೇಶ್ ಅವರು 21 ರನ್ ಹೊಡಿತಾರೆ. ಸೊ ಅಲ್ಲಿಗೆ 200 ಬರೋದು ಪಕ್ಕ ಅಂತಾನೆ ಹೇಳಿದಾಯ್ತು. ಆದರೆ 200ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ಬೋದಾಗಿತ್ತು KKR ಅಂಥದ್ದು ಇದ್ರು. ಬಟ್ ಲಾಸ್ಟ್ ಓವರಲ್ಲಿ ತುಂಬ ಚೆನ್ನಾಗೇ ಮಾಡ್ಕೊಂಡ್ರು. ಅದರಲ್ಲೂ ಎಸ್ಪೆಷಲಿ ಹರ್ಷಲ್ ಪಟೇಲ್ ಫಸ್ಟ್ 2 ಬಾಲ್ ಇದು ಮಾಡಿದ್ಬಿಟ್ರೆ ಆಮೇಲೆ 4 ಬಾಲ್ ಕಂಟ್ರೋಲ್ ಮಾಡಿದ್ರಲ್ಲ, ಅದರಿಂದ ಅವರು 200 ರನ್ನ ತಲುಪೋದಕ್ಕೆ ಸಾಧ್ಯ ಆಯಿತು. ಬಟ್ ಸನ್ರೈಸರ್ಸ್ ಅಲ್ಲಿ ಒಂದು ಪಾಸಿಟಿವ್ ಅಂತ ನಾವು ನೋಡೋದಾದ್ರೆ ಬೌಲಿಂಗ್ ಯೂನಿಟ್ ತುಂಬ ಚೆನ್ನಾಗೇ ಇದೆ. ಬಟ್ ಬ್ಯಾಟಿಂಗ್ ಲೈನಪ್ ಅಲ್ಲಿ ಅವ್ರಿನ್ನ ಅದೇ ಹೇಳಿದ್ನಲ್ಲ, ಅವ್ರಿಗೆ ಲಾಸ್ಟ್ ಸೀಸನ್ ಸಕ್ಸಸ್ ತಂದು ಕೊಟ್ಟಿದ್ದೇ ಓಪನರ್ಸ್. ಇಡೀ ಸೀಸನ್ಗೆ ಜಾಸ್ತಿ ಸ್ಕೋರ್ ಮಾಡಿದ್ದು ಅವರಿಬ್ಬರೇ, ಅಭಿಷೇಕ್ ಶರ್ಮಾ ಅಂಡ್ ಟ್ರಾವಿಸ್ ಹೆಡ್. ಬಟ್ ಈ ಒಂದು 3 ಮ್ಯಾಚ್ಗಳಲ್ಲೂ ಅವರಿಬ್ಬರಿಂದ ಏನೂ ಇದಾಗ್ತಾ ಇಲ್ಲ, ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ. ಇಂಡಿವಿಜುವಲ್ ಅಭಿಷೇಕ್ ಶರ್ಮಾ ಅಂತೂ ಯಾವುದೂ ಇದಿಲ್ಲ. ಸೊ ಹಾಗಾಗಿ ಅವ್ರೇನಾದ್ರೂ ಪಿಕಪ್ ಆದರೆ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಸನ್ರೈಸರ್ಸ್ಗೆ ಲಾಭ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಇಂಥ ಏನು ಹ್ಯಾಟ್ರಿಕ್ ಸೋಲ್ ಕಂಡಿದ್ದೀವಿ, ಇನ್ನೊಂದು ಸೋಲು ನೆಕ್ಸ್ಟ್ ಮ್ಯಾಚಲ್ಲಿ ಕಾಣ್ಬೋದು. ನೋಡೋಣ. ಸನ್ರೈಸರ್ಸ್ಗೆ ಇವಾಗ ಒಂದು ಪಾಸಿಟಿವ್ ಇದು ಏನಪ್ಪ ಅಂದರೆ ಬೌಲಿಂಗ್ ಯೂನಿಟ್ ಪಡೆಯೋದು ಚೆನ್ನಾಗಿದೆ ಅವ್ರಿಗೆ. ಇನ್ನು ಸರ್ KKR ಟೀಮ್ ಬಗ್ಗೆ ಮಾತಾಡೋದಾದ್ರೆ, ಇನ್ನು ನೆನ್ನೆ ಯುವ ಬ್ಯಾಟರ್ ಅಂಗರೀಕ್ಷ್ ರಘುವಂಶಿ ಅವರು ಹಾಫ್ ಸೆಂಚುರಿ, ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ ವೈಭವ್ ಅರೋರಾ, ಜೊತೆಗೆ ವರುಣ್ ಚಕ್ರವರ್ತಿ ಅವ್ರದ್ದೆಲ್ಲ ಬೌಲಿಂಗ್ ಆಗಿರ್ಬೋದು, ಇಲ್ಲ ಹೇಗಿತ್ತು ಸರ್ ನೆನ್ನೆ? 100%. ಈಗ ಅಂಗರೀಕ್ಷ್ ರಘುವಂಶಿ ಇದಾರಲ್ಲ, ಅವರು ಲಾಸ್ಟ್ 2 ಮ್ಯಾಚ್ಗಳಲ್ಲಿ ಒಂದು ಇನ್ನಿಂಗ್ಸಲ್ಲಿ ಸ್ವಲ್ಪ ತೋರಿಸಿದ್ರು ಅವ್ರ ಪರ್ಫಾರ್ಮೆನ್ಸು. ಆ್ಯಂಡ್ ಅವ್ರ ಬಗ್ಗೆ ಗೊತ್ತಿತ್ತು, ಕಾನ್ಫಿಡೆಂಟ್ ಇತ್ತು KKRಗೆ ಸ್ವಲ್ಪ ಈ ಮಿಡ್ಲ್ ಆರ್ಡ್ರಲ್ಲಿ, ಅದರಲ್ಲೂ ಫೋರ್ತ್ ಸ್ಪಾಟಲ್ಲಿ ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ. ಬಟ್ ಒಬ್ಬ ಯಂಗ್ ಪ್ಲೇಯರ್ ಆಗಿ ಅದು ಹೇಳಿದ್ನಲ್ಲ, ಈಗ ಫಸ್ಟ್ ಇವರು ಯಾರು ಕ್ವಿಂಟನ್ ಡಿಕಾಕು, ಆಮೇಲೆ ಸುನಿಲ್ ನರೇನ್, ಇವರಿಬ್ರು ಕೇವಲ ಒಂದ್ ಅಂಕಿ ರನ್ ಅಂತೀವಲ್ಲ, 10ಕ್ಕಿಂತ ಕಡಿಮೆ ಸ್ಕೋರ್. ಆ ಇದರಲ್ಲೇ ಔಟ್ ಆಗೋಗ್ಬಿಟ್ರೆ ಜವಾಬ್ದಾರಿ ತಗೊಳೋದು ರಹಾನೆ ತಗೋತಾರೆ, ಆಸ್ ಎ ಕ್ಯಾಪ್ಟನ್ ಆಗಿ ತಗೋತಾರೆ, ಸೀನಿಯರು ಅನುಭವಿ. ಸೊ ಅವ್ರು ತಗೊಂಡ್ಬಿಡ್ತಾರೆ. ಬಟ್ ರಘುವಂಶಿ ಅಂತ ಪ್ಲೇಯರ್ ಜವಾಬ್ದಾರಿಯನ್ನ ತಗೊಂಡಿದ್ದು ಇಟ್ಸ್ KKRಗೆ ಅದೇ ಬೂಸ್ಟಪ್ ಕೊಟ್ಟಿರುತ್ತೆ. ಎಸ್ ಓಕೆ, ಈಗ ನಾವು ಸೀನಿಯರ್ ಟಾಪ್ ಲೆವೆಲಲ್ಲಿ ಇದ್ದವರೆ ಫ್ಲಾಪ್ ಆದರೂ ಕೂಡ ಒಬ್ಬ ಯಂಗ್ ಪ್ಲೇಯರ್ ಇದ್ದಾನೆ ಅಲ್ಲಿ ತಗೊಳೋದಕ್ಕೆ. ಓಕೆ, ಇದು ರಘುವಂಶಿಯನ್ನ 4ನೇ ಸ್ಥಾನದಲ್ಲೇ ಕೂರ್ಸೋಣ ಇನ್ಮೇಲೆ. ಅಲ್ಲಿ ಒಂದು ಬ್ರಿಡ್ಜ್ ಆಗಿ ಕನೆಕ್ಟ್ ಇದು ಮಾಡ್ತಾರೆ. ಈ 5th, 6th, 7th ಪ್ಲೇಯರ್ಸ್ ಇರ್ತಾರಲ್ಲ, ಅವ್ರು ಆಲ್ಮೋಸ್ಟ್ ಆಲ್ರೌಂಡರು, ವಿಕೆಟ್ ಕೀಪರ್ಗಳಿರ್ತಾರೆ. ಸೊ ಅವರು ಇದು ಹೇಗೆ ಅಂದರೆ ಇಟ್ಸ್ ಎ ಶಾರ್ಟ್ ಟರ್ಮ್ ಬಿಗ್ ಹಿಟ್ಟರ್ಸ್ ಇರ್ತಾರೆ ಅಲ್ಲಿ ಎಲ್ಲ ಟೀಮಲ್ಲೂ ಅಷ್ಟೇ. ಈ 5th, 6th, 7th ಇದರಲ್ಲಿ ಅವ್ರ ಜವಾಬ್ದಾರಿ ಏನಪ್ಪಾ ಅಂದ್ರೆ 12ನೇ ಓವರ್ ಮೇಲೆ ಬರ್ಬೇಕಾಯ್ತು ಅಂತ ಇದಿರುತ್ತೆ. ಅಲ್ಲಿವರೆಗೂ ಕಾಪಾಡ್ಕೊಳೋ ಜವಾಬ್ದಾರಿ ಈ 3 ಮತ್ತು 4ನೇ ಸ್ಥಾನದಲ್ಲಿ ಕೆಲಸ ಮಾಡೋರು. ಸೊ ಇದನ್ನ ರಘುವಂಶಿ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ಬೌಲಿಂಗ್ ವಿಚಾರಕ್ಕೆ ಬರೋಣ. ಎಸ್ಪೆಷಲಿ ವರುಣ್ ಚಕ್ರವರ್ತಿ ಗಿಂತ ಚೆನ್ನಾಗಿ ಮಾಡಿದ್ದು ಇವ್ರು. ಸೊ ಯಾಕೆ ನಾವು ಇದು ಮಾಡ್ತೀವಿ ಅಂದರೆ, ನಾನು ಇನ್ನೊಂದು ನೆನ್ನೆ ವಿಚಾರದಲ್ಲಿ ಹೇಳ್ಬಿಡ್ತೀನಿ. ವಿಕ್ಟರಿ ಅನ್ನೋದ್ರಲ್ಲಿ KKRಗೆ 3 ವಿ ಬರುತ್ತೆ. ಒಂದು ವೆಂಕಟೇಶ್ ಅಯ್ಯರ್ ವಿ ಬರುತ್ತೆ, ಆ್ಯಂಡ್ ಇನ್ನೊಂದು ವರುಣ್ ಚಕ್ರವರ್ತಿ, ಆಮೇಲೆ ವೈಭವ್ ಅರೋರಾ. ಸೊ ಈ 3 ವಿ ವಿಕ್ಟರಿ ತಂದುಕೊಡ್ತು ಅಂತಾನೆ ಹೇಳಬೇಕು. ನನಗೆ ವೈಭವ್ ಅರೋರಾ ಬೌಲಿಂಗ್ ಯಾಕೆ ಇಂಪ್ರೆಸಿವ್ ನೆನ್ನೆಗಿಂತ ಅಂದರೆ, ವರುಣ್ ಚಕ್ರವರ್ತಿ ಅವ್ರಿಗೆ ಗೊತ್ತಿದೆ, ಪಿಚ್ ಗೊತ್ತಿದೆ, ಅವ್ರಿದು ಅನುಭವಿ ಆಟಗಾರ ಅಂತವು. ಬಟ್ ವೈಭವ್ ಅರೋರಾ ಇಟ್ಸ್ ಎ ಅನ್ಎಕ್ಸ್ಪೆಕ್ಟೆಡ್. ಸೊ 3 ವಿಕೆಟ್ ತೆಗಿತಾರೆ, ಅದು ಫಾಸ್ಟ್ ಬೌಲಿಂಗಲ್ಲಿ ಅಂದರೆ ಇಟ್ಸ್ ಎ ರಿಯಲಿ ಗ್ರೇಟ್. ಅದ್ರಲ್ಲಿ ಟಾಪ್ ಆರ್ಡರ್ಗಳನ್ನ ಕಟ್ಟ ಹಾಕ್ಬಿಟ್ರೆ ಅದು ಮ್ಯಾಚ್ ಗೆದ್ದಂಗೆ ಅಲ್ವಾ. ಸೊ ಹಾಗಾಗಿ ವೈಭವ್ ಅವರ ಪರ್ಫಾರ್ಮೆನ್ಸೇ ಇಲ್ಲಿ ನನಗೆ ವರುಣ್ ಚಕ್ರವರ್ತಿಗಿಂತ ತುಂಬಾ ಇಂಪಾರ್ಟೆನ್ಸ್ ಅನಿಸುತ್ತೆ ನೆನ್ನೆ ಮ್ಯಾಚಲ್ಲಿ. ಓಕೆ ಸರ್, ಇನ್ನು ಇದು ಡಿಸ್ಕಷನ್ ಸ್ಟಾರ್ಟಿಂಗ್ ಅಲ್ಲಿ ನಾನೇ ಹೇಳಿದ್ದೆ, ಸ್ಟಾರ್ಟಿಂಗ್ ಮ್ಯಾಚ್ ನೋಡ್ಬಿಟ್ಟು ಇದು ಸನ್ ರೈಸರ್ಸ್ ಅಲ್ಲ ರನ್ ರೈಸರ್ಸ್ ಅಂತ ಹೇಳ್ಬೋದು ಅಂತ. ಆದ್ರೆ ಇವಾಗ ಈ ರನ್ಸ್ ನ ಗಳಿಸೋದಕ್ಕೇನೆ ಅವ್ರೊಂಥರ ಪರದಾಟ ಪಡ್ತಿದ್ದಾರೆ. ಸೊ ಏನೆಲ್ಲ ಚೇಂಜ್ ಮಾಡ್ಕೊಳ್ಬೇಕು ಇವಾಗ ಅವ್ರ ಟೀಮ್ ಅಲ್ಲಿ ಅಂತ? ಅವ್ರು ಪ್ಲೇಯರ್ಸ್ನ ಚೇಂಜ್ ಮಾಡ್ಬೇಕಾಗಿಲ್ಲ. ಅವರು ಪ್ಲೇಯರ್ಸ್ ಸ್ಟಾರ್ ಪ್ಲೇಯರ್ಸ್ ಆಗಿದ್ದಾರೆ. ಸೊ ಅವ್ರ ಟೀಮನ್ನು ಏನು ಬದಲಾವಣೆ ಮಾಡ್ಕೋಬೇಕಾಗಿಲ್ಲ. ಸನ್ ರೈಸರ್ಸ್ ಅಲ್ಲಿ ಅವ್ರ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಈಗ ಹ್ಯಾಟ್ರಿಕ್ ಸೋತ್ ಮೇಲೆ ಹೇಗಿರುತ್ತೆ ಪ್ರೆಷರ್ ಅಂದರೆ, ಆಲ್ಮೋಸ್ಟ್ ಇನ್ನು ಎಲ್ಲ ಮ್ಯಾಚಿಗೆ ಗೆಲ್ಲೋ ಪ್ರೆಷರ್ ಶುರುವಾಗಿರುತ್ತೆ. ಯಾಕೆಂದರೆ ಇನ್ನು ನೋಡಿ, ಇನ್ನು 10 ಮ್ಯಾಚ್ ಇದೆ. ಇನ್ನು 10 ಮ್ಯಾಚಲ್ಲಿ ಮಿನಿಮಮ್ ಅಂದರೆ 8 ಮ್ಯಾಚಿಗೆ ಗೆಲ್ಲಬೇಕಾಗುತ್ತೆ. 2 ಮ್ಯಾಚು ಸೊ ಈ IPL ಅಲ್ಲಿ ಅವ್ರಿಗೆ ಅಂದರೆ ಅಪೋನೆಂಟ್ ಟೀಮ್ಗಳು ಬಂದೇ ಬರುತ್ತೆ.
ಸ್ಟ್ರಾಂಗೆಸ್ಟ್ ಟೀಮ್ಗಳು ಬಂದೇ ಬರ್ತಾರೆ. ಸೊ ಅದರಲ್ಲೂ ಲಾಸ್ಟ್ ಪ್ಲೇ ಆಫ್ ಹತ್ತತ್ರ ಆಗ್ತಿದ್ದಂಗಂತೂ 2 ಮ್ಯಾಚ್ಗಳು ಸೋಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ಒಂದು ಹಿಡುವುದ್ರು ಕೂಡ ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ. ಆ್ಯಂಡ್ ಎಸ್ಪೆಷಲಿ ಹೋಮ್ ಗ್ರೌಂಡ್ ಮ್ಯಾಚ್ಗಳನ್ನು ಅವ್ರು ಗೆಲ್ಲೇಬೇಕಾಗುತ್ತೆ. ಆ್ಯಂಡ್ ಮತ್ತೆ ಅವರು ಒಂದು ಯೋಚನೆ ಮಾಡಬೇಕು, ನಾವು ಬಿಗ್ ಸ್ಕೋರ್ ಮೊತ್ತ ಕಲೆ ಹಾಕಬೇಕು, ಅದನ್ನ ಬಿಟ್ಟು ಫಸ್ಟು ಅದು ಅವ್ರು ಹೋಮ್ ಗ್ರೌಂಡಲ್ಲಿ ಮಾಡ್ಕೊಳ್ಳಿ, ಅವ್ರ ಪಿಚ್ಗೆ ಹೋಗಿ. ಬಟ್ ಅಪೋನೆಂಟ್ಗಳನ್ನ ಅರ್ಥ ಮಾಡ್ಕೊಳೋ ಅಂತ ಕೆಲಸ ಮಾಡ್ಬೇಕಾಗುತ್ತೆ. ಪ್ಯಾಟ್ ಕಮಿನ್ಸ್ ಅದು ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ಉಳಿದಂಥ ಟೀಮ್ ಅವರು ಅದೇ ರೀತಿ ಮಾಡ್ತಿದ್ದಾರೆ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಪ್ಯಾಟ್ ಕಮಿನ್ಸ್ ಹೇಳ್ದಂತೆ ಎಲ್ಲ ಮಾಡಿದ್ರು ಕೂಡ ಅಪೋನೆಂಟ್ ಟೀಮನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರೇ ಅದು ತಾನಾಗೆ ಕ್ಯಾಪ್ಟನ್ ಜವಾಬ್ದಾರಿಯನ್ನ ಕಡಿಮೆ ಮಾಡ್ಬೇಕಾಗುತ್ತೆ. ಎಲ್ಲ ಆಟಗಾರರು ಅವ್ರವ್ರ ಕೆಲಸ ಅವ್ರವ್ರು ಮಾಡಿದ್ರೆ ಸಾಕಾಗಿದೆ. ಸೊ ಹಾಗಾಗಿ ಇಲ್ಲಿ ಅದಕ್ಕೆ ಹೇಳಿದ್ದು, ಇವಾಗ ಅಭಿಷೇಕ್ ಶರ್ಮಾ ಅಂತ ಒಬ್ಬ ಪ್ಲೇಯರು ಯಾಕೆ ಇದಾಗ್ತಿದ್ದಾರೆ ಅಂತ. ಆಮೇಲೆ ಅವ್ರಿಗೆ ಕೋಚಿಂಗ್ ಯಾರು ಕೊಟ್ಟಿರೋದು? ಯುವರಾಜ್ ಸಿಂಗ್. ಸೊ ಯುವರಾಜ್ ಸಿಂಗ್ ಅಂತ ಶಿಷ್ಯ ಈ ತರ ಫ್ಲಾಪ್ ಆಗ್ತಿರೋದು ನನಗಂತೂ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಯುವರಾಜ್ ಸಿಂಗ್ ಬ್ಯಾಟಿಂಗ್ ಅನ್ನ ನಾವು ನೋಡಿರೋದೇ ನಿಜವಾಗ್ಲೂ ಇವಾಗ್ಲೂ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ರೆ ಯುವರಾಜ್ ಸಿಂಗ್ ಅವ್ರ ಬ್ಯಾಟಿಂಗ್ ಝಲಕ್ಕೆ ಹೋಗ್ತಾ ಇರುತ್ತೆ ನಮ್ಮ ಕಣ್ಣು ಮುಂದೆ. ಸೊ ಅವರ ಯುವರಾಜ್ ಸಿಂಗ್ ಅನ್ನ ನಾವು ಅಭಿಷೇಕ್ ಶರ್ಮಾದಲ್ಲಿ ನೋಡ್ತಾ ಇದ್ದೀವಿ. ಸೊ ಅದು ಸಿಗ್ತಾ ಇಲ್ಲ. ಆಮೇಲೆ ಕ್ಲಾಸನ್ ಇದು ಕೂಡ ಅವರು ಯಾವ ರೀತಿ ಬ್ಯಾಟರ್ ಅಂದ್ರೆ ಟಚ್ ಮಾಡಿದ್ರೆ ಅವ್ರು ಆರಾಮಾಗಿ ಸಿಕ್ಸ್ ಹೊಡಿತಾರೆ. ಇದೇ ಇಲ್ಲ, ಅವರು ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ ಅವ್ರಿಗೆ. ಆದ್ರೆ ಅವ್ರ ಕನೆಕ್ಟಿವಿಟಿ ಮಿಸ್ ಆಗ್ತಿದ್ಯಾ ಇಲ್ಲಾಂದ್ರೆ ಜಡ್ಜ್ಮೆಂಟ್ ವೈಫಲ್ಯ ಆಗ್ತಿದ್ಯಾ ಗೊತ್ತಾಗ್ತಾ ಇಲ್ಲ. ಎಸ್ಪೆಷಲಿ ಈಗ ಕಾಪಾಡಬೇಕಾಗಿರುವಂಥ ಅಂದರೆ ಸನ್ರೈಸರ್ಸ್ನ ಟಾಪ್ 4 ಬ್ಯಾಟ್ಸ್ಮನ್ಗಳು. ಓಕೆ, ಇದನ್ನ ಅವ್ರು ಕರೆಕ್ಟಾಗಿ ಮಾಡಿಬಿಟ್ರೆ ಮಿಡ್ಲ್ ಆರ್ಡರ್ ಪ್ಲಸ್ ಪ್ಯಾಟ್ ಕಮಿನ್ಸ್ ಕೂಡ ಅವ್ರು KKR ಪರ ಆಡೋವಾಗ ಅವರೆಷ್ಟು 16 ಬಾಲಲ್ಲೇ 50 ಹೊಡೆದಿದ್ರು. ಸೊ ಹಾಗಾಗಿ ಅಂಥ ಬ್ಯಾಟರ್ ಅವರು ಗೇಮ್ ಚೇಂಜ್ ಮಾಡೋದಕ್ಕೆ ಎಲ್ಲ ಇದು ಮಾಡ್ತಾರೆ, ಎಲ್ಲ ಪ್ರಯತ್ನ ಪಡ್ತಾರೆ. ಬಟ್ ಹಾಗಾಗಿ ಈಗ ಸನ್ರೈಸರ್ಸ್ ಅಲ್ಲ ಆಗಬೇಕಾಗಿರುವಂಥ ಒಂದೇ ಒಂದು ಮಾರ್ಪಾಡು ಅಂದರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್, ಅದೇ ಇನ್ನೇನೂ ಇಲ್ಲ. ಓಕೆ ಸರ್, ಇನ್ನು ಇದಿಷ್ಟು ನಿನ್ನೆ ಮ್ಯಾಚ್ ಬಗ್ಗೆ ಆಯಿತು. ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಲಕ್ನೌ ಹಾಗೂ ಮುಂಬೈ ಮುಖಾಮುಖಿ ಆಗ್ತಿದ್ದಾರೆ. ಐ ಥಿಂಕ್ ಟೀಮ್ ಇಂಡಿಯಾದ ಇಬ್ಬರು ಸ್ಟಾರ್ ಆಟಗಾರರು, ಒಂದು ಹಾರ್ದಿಕ್ ಪಾಂಡ್ಯ ಮತ್ತು ಇನ್ನೊಂದು ರಿಷಬ್ ಪಂತ್ ಮುಖಾಮುಖಿ ಆಗ್ತಿದ್ದಾರೆ. ಸೊ ಹೇಗಿರ್ಬೋದು ಸರ್ ಇವತ್ತಿನ ಮ್ಯಾಚ್? ಇಟ್ಸ್ ಎ RR ಅಂದರೆ ರಿಷಬ್ ಪಂತ್ ಆ್ಯಂಡ್ ರೋಹಿತ್ ಶರ್ಮಾ ಇವರಿಬ್ಬರಿಗೂ ಈಗ ಟೆಸ್ಟಿಂಗ್ ಟೈಮ್ ಅಂತಾನೆ ಹೇಳಬೇಕು. ಯಾಕೆಂದರೆ ಒಬ್ಬ 27 crores ಸೇಲ್ ಆಗಿದ್ದಾರೆ ಅಂತ ಇದು ಮಾಡೋ ಅದೊಂದು ಪ್ರೆಷರ್ ಅವ್ರಿಗೆ ಕಾಡ್ತಿದ್ಯಾ ಏನೋ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ, ರೋಹಿತ್ ಶರ್ಮಾಗೆ ಅವ್ರು T20 ಫಾರ್ಮ್ಯಾಟ್ಗೆ ಇನ್ನೂ ಅಡಾಪ್ಟ್ ಆಗಿಲ್ಲ ನಾವು ಡಿಸ್ಕಷನ್ ಮಾಡಿದಾಗೆ. ಬಟ್ ಆದರೂ ಲಾಸ್ಟ್ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸು RCB ಮೇಲೆ ಲಾಸ್ಟ್ ಮ್ಯಾಚು ಮುಂಬೈ ಇಂಡಿಯನ್ಸ್ ಗೆದ್ದಿದ್ರು. ಸೊ ಹಾಗಾಗಿ ನೆಕ್ಸ್ಟ್ ಮ್ಯಾಚು ಮುಂಬೈ ಮೇಲೆ ಇದೆ RCBದು. ಸೊ ರೋಹಿತ್ ಶರ್ಮಾ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ ಈಗ ಇವರಿಬ್ಬರ ಮೇಲೆನೆ ಎಲ್ಲರ ಕಂಡಿದೆ ಇವತ್ತು. ಆದ್ರೆ ಈ ಎಂತ ಪರಿಸ್ಥಿತಿ ಇದೆ ಅಂದ್ರೆ ಇವತ್ತಿನ ಮ್ಯಾಚಲ್ಲಿ ಒಂದ್ ಕಡೆ ಲಕ್ನೋವಲ್ಲೇ ಹಾಡ್ತಿದ್ರು ಕೂಡ ಲಾಸ್ಟ್ ಮ್ಯಾಚು ಲಕ್ನೋ ತನ್ನ ತವರೆಲ್ಲ ಸೋತಿರೋವಂಥದ್ದು. ಸೊ ಮುಂಬೈ ಇಂಡಿಯನ್ಸ್ ತನ್ನ ಹೋಮ್ ಗ್ರೌಂಡ್ ಅಲ್ಲಿ ಗೆದ್ದು ಬರ್ತಾ ಇರೋವಂಥದ್ದು. ಹಾಗಾಗಿ ಇಬ್ರಿಗೂ ಒಂದು ಚಾಲೆಂಜಿಂಗ್ ಆಗಿ ಇರುತ್ತೆ. ಒಬ್ರು ತನ್ನ ಕಾನ್ಫಿಡೆನ್ಸ್ ಬೂಸ್ಟ್ ಅಪ್ ಮಾಡ್ಕೊಂಡು ಗೆಲ್ಬೇಕಾಗುತ್ತೆ, ಇನ್ನೊಬ್ರು ಹೊರಗಡೆ ಬಂದು ಗೆಲ್ಬೇಕಾಗುತ್ತೆ. ಯಾಕಂದ್ರೆ ಮುಂಬೈ ಕೂಡ ಫಸ್ಟ್ ವಿನ್ ಆಗಿದ್ದು ಹೋಮ್ ಗ್ರೌಂಡ್ ಅಲ್ಲೇ ಈ ಸೀಸನ್ ಅಲ್ಲಿ. ಸೊ ಹೊರಗಡೆ ಗೆದ್ದೇ ಇಲ್ಲ, ಅದನ್ನ ಮುಂಬೈ ಪ್ರೂವ್ ಮಾಡ್ಕೋಬೇಕು ಈ ಮ್ಯಾಚ್ ಅಲ್ಲಿ. ಸೊ ಲಕ್ನೋಗೆ ತನ್ನಂತಾನು ಇಲ್ಲ ನಾನು ಗೆಲ್ತೀನಿ ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಟ್ಸ್ ಎ ಟೈಟ್ ಮ್ಯಾಚ್ ಆಗುತ್ತೆ. ಉಳಿದಂತೆ ಎಲ್ಲ ಇದ್ರಲ್ಲೂ ನಾವು ನೋಡೋದಾದ್ರೆ ಟೀಮ್ ವೈಸ್ಗಳಲ್ಲಿ ಅಫ್ಕೋರ್ಸ್ ನನಗೆ ಲಕ್ನೋಗಿಂತ ಮುಂಬೈ ತುಂಬ ಸ್ಟ್ರಾಂಗ್ ಅನ್ನಿಸ್ತಾ ಇದೆ. ಯಾಕಂದ್ರೆ ಸೂರ್ಯಕುಮಾರ್ ಯಾದವ್ ಫಾರ್ಮಿಗೆ ಬಂದಿದ್ದಾರೆ ಅಂತ ಸ್ವಲ್ಪ ಝಲಕ್ ತೋರಿಸಿದ್ದಾರೆ ಲಾಸ್ಟ್ ಮ್ಯಾಚ್. ಸೊ ಅವ್ರು ಮತ್ತೆ ಏನಾದ್ರು ನಿಂತ್ಕೊಂಡ್ಬಿಟ್ರು ಅಂದ್ರೆ ಅವರಿಂದ ಆ T20 ಮತ್ತೊಂದು ಸೆಂಚುರಿ ಅವರಿಂದ ತೋರಿಸೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಬೌಲಿಂಗ್ ಯೂನಿಟಿ ಕೂಡ ತುಂಬಾ ಚೆನ್ನಾಗಿದೆ ಈ ಇದರಲ್ಲಿ. ಲಕ್ನೋಗೆ ಏನಪ್ಪಾ ಅಂದ್ರೆ ಅದೇ ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ಈ ಪೂರನ್ನು, ಈ ಏಡನ್ ಮಾರ್ಕ್ರಮ್ ಇಂತ ಅಂದ್ರೆ ಅವರು ಸೌತ್ ಆಫ್ರಿಕನ್ ಕ್ಯಾಪ್ಟನ್ ಆಗಿದ್ದವರು. ಸೊ ಅವ್ರು ಯಾಕೆ ಫ್ಲಾಪ್ ಆಗ್ತಿದ್ದಾರೆ ಅಂತಾನು ಗೊತ್ತಾಗ್ತಾ ಇಲ್ಲ. ವೆರಿ ಗುಡ್, ಅವ್ರು ಯಾವ ಪ್ಲೇಸ್ಮೆಂಟ್ ಅಲ್ಲಾದ್ರೂ ಹಾಡ್ಲಿ, ಅವ್ರಿಗೆ ನೀವು ಬೇಕಾದ್ರೆ 5ನೇ ಪೊಸಿಷನ್ ಅಲ್ಲಿ ಕೊಡಿ, ಅವ್ರದ್ದು ಹೊಡೆದು ತೋರಿಸ್ತಾರೆ. ಅಂತ ಒಬ್ಬ ಪ್ಲೇಯರು ಫ್ಲಾಪ್ ಆಗ್ತಿರೋದು ಲಕ್ನೋಗೆ ಒಂದು ದೊಡ್ಡ ಹೊಡೆತ. ಸೊ ಹಾಗಾಗಿ ನೋಡೋಣ. ಅಂಡ್ ಇನ್ನೊಂದು ಹೇಳ್ಬೇಕಾದ್ರೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ
ಲಕ್ನೋ ಮುಂಬೈ ಮೇಲೆ ಇವತ್ತಿನವರೆಗೂ ಟೋಟಲ್ 6 ಮ್ಯಾಚ್ಗಳನ್ನ ಆಡಿದೆ, ಅದರಲ್ಲಿ 5 ಬಾರಿ ಗೆದ್ದಿದ್ದಾರೆ. ಸೊ ಅದು ಗುಡ್ ಸೈಡ್. ಬಟ್ ಮುಂಬೈ ಅದನ್ನೇ ಇಟ್ಕೊಂಡಿರ್ತಾರೆ, ನೀವು ನಮ್ಮ ಜೊತೆ 5 ಬಾರಿ ಗೆದ್ದಿರ, ನಾವು ಇನ್ನೊಂದ್ಸಲಿ ತೋರಿಸ್ತೀವಿ ಇವತ್ತು ಅಂತ. ಸೊ ಹಾಗಾಗಿ ಲಕ್ನೋಗೆ ಸ್ವಲ್ಪ ನಮ್ಗೆ ಹೋಪ್ ಆಗಿದೆ, ಲಕ್ನೋಗಿಂತ ಇವತ್ತು ಯಾಕೆ ಮುಂಬೈ ಗೆಲ್ಲತ್ತೆ ಅಂತ ಗೆಲ್ಲೋ ಚಾನ್ಸಸ್ ಜಾಸ್ತಿ ಅನಿಸ್ತಾ ಇದೆ ನನಗೆ ಆ ಕಡೆ. ಓಕೆ ಸರ್, ಇನ್ನು ಈ ಸಲ IPL ಅಲ್ಲಿ ನೋಡೋದಾದ್ರೆ ಹೋಮ್ ಗ್ರೌಂಡ್ ನಲ್ಲೇ ತಂಡಗಳು ಸೋಲ್ತಾ ಇದಾವೆ. ನಾವು ರೀಸೆಂಟಾಗಿ RCB ಆಗಿರ್ಬೋದು, ಇದಾಗಿರ್ಬೋದು. ಸೊ ಯಾಕಿರ್ಬೋದು, ಇದಕ್ಕೆ ಕಾರಣ ಏನಿರ್ಬೋದು? ಯಾಕಂದ್ರೆ ಸಪೋರ್ಟ್ ಇರುತ್ತೆ ಅವರಿಗೆ ಹೋಮ್ ಗ್ರೌಂಡ್ ಅಂತ ಅಂದ್ರೂ ಯಾಕಿರ್ಬೋದು ಅಂತ. ಸಪೋರ್ಟ್ ಒಂದು ಮ್ಯಾಚ್ ನೋಡಿ, ಮ್ಯಾಚ್ ವಿನ್ನಿಂಗ್ ಅಲ್ಲಿ ಒಂದು 5 to 10% ಇದು ಮಾಡ್ಬೋದು ಅಷ್ಟೇ. ಒಬ್ಬ ಪ್ಲೇಯರ್ಸ್ಗೆ ಹೋಮ್ ಗ್ರೌಂಡ್ ಅಲ್ಲಿ ಸಪೋರ್ಟ್ ಸಿಗ್ತಾ ಇದ್ರೆ ಹೇಗೆ ಅಂದ್ರೆ, ಇವಾಗ ನಮ್ಮ ಮನೇಲಿ ನಾವಿದ್ರೆ ನಾವೊಂಥರ ಫುಲ್ ಆತ್ಮವಿಶ್ವಾಸದಿಂದ ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಒಂಥರ ಒಂದು ಇದಿರುತ್ತೆ. ಬಟ್ ಅದೇ ನಾವು ತಪ್ಪು ಮಾಡಿದ್ರೆ ನಮ್ಮ ಮನೆಯವರು ಬೈತಾರೆ ಅಂತಲೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಯಾಕೆ ಹೋಮ್ ಗ್ರೌಂಡ್ಗಳಲ್ಲಿ ಇದಾಗಲ್ಲ ಅಂದರೆ, ಅದೊಂದು ಪಾಯಿಂಟ್ ಅಷ್ಟೇ ಅಲ್ಲ, ಪಿಚ್ಚನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಕ್ಯೂರೇಟರ್ಗಳ ಜೊತೆ ಕ್ಯಾಪ್ಟನ್ಗಳು ಮಾತಾಡ್ಕೋಬೇಕಾಗುತ್ತೆ, ಯಾವ ರೀತಿ ಇದೆ ಪಿಚ್ಚು, ಹೇಗಿದೆ ಅಂತ. ಸೊ ಅದನ್ನು ನಾವು ಟೀಮ್ ಇಂಡಿಯಾದಲ್ಲಿ ರೋಹಿತ್ ಶರ್ಮಾವನ್ನು ನೋಡ್ಬೋದು, ಅದನ್ನು ಆ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ. ಕ್ಯೂರೇಟರ್ಗಳ ಜೊತೆ ಮಾತಾಡ್ಕೊಂಡು ಪಿಚ್ ಹೇಗಿದೆ ಅಂತ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಿರ್ತಾರೆ, ಆಮೇಲೆ ಪಿಚ್ ನೋಡ್ತಾರೆ. ಬಟ್ ಈ IPL ಅಲ್ಲಿ ಹೇಗಾಗುತ್ತೆ ಅಂತ ಪಿಚ್ಚನ್ನ ಅಬ್ಸರ್ವ್ ಮಾಡೋವಂಥ ಟೈಮ್ ಸಿಗಲ್ಲ ಅವ್ರಿಗೆ. ಯಾಕಂದರೆ ಅವರು ಇಲ್ಲಿನ ವಾತಾವರಣನೇ ಬೇರೆ. ಆಮೇಲೆ ಅವರು ಒಂದು ಇದರಿಂದ ಮುಂದಕ್ಕೆ ಹೋಗಿ ಅಂದರೆ ಒಂದು ಸ್ಟೇಡಿಯಂ ಟ್ರಾವೆಲ್ ಟೈಮು ಅದೆಲ್ಲ ಸಿಕ್ಕಾಪಟ್ಟೆ ಹಿಡಿತಾ ಇರುತ್ತೆ, ಇದರಲ್ಲಿ ಟೈಮಿಂಗ್ ಸಿಗಲ್ಲ. ಸೊ ಇಲ್ಲಿ ಏನಪ್ಪ ಅಂದರೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇದ್ರ ಮೇಲೆ ಹೋಗ್ತಾ ಇರುತ್ತೆ. ಅಂದರೆ ಇವಾಗ ಒಂದು ಟೀಮ್ ಮಾಡ್ಕೊಂಡಿರ್ತೀವಿ ನಾಳೆ ಮ್ಯಾಚ್ಗೆ ಅಂದರೆ ಒಬ್ಬೊಬ್ರ ಪರ್ಫಾರ್ಮೆನ್ಸ್ ಗೊತ್ತಿರುತ್ತೆ, ಅವ್ರ ಸಾಮರ್ಥ್ಯನ ಪ್ರೂವ್ ಮಾಡಿದ್ರೆ ಅವ್ರು ಗೆಲ್ಬೋದು. ಆದರೆ ಅದು ಆಗ್ತಾ ಇಲ್ಲ. ಸೊ ಅದೇ ಹೇಳ್ತಿಲ್ವಾ, ಇನ್ನೂ ಈ IPL ಅಲ್ಲಿ ಎಲ್ಲ ಟೀಮ್ಗಳಲ್ಲೂ ನಾವೇನು ಒಂದು ಟೀಮ್ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ, ಎಲ್ಲ ಟೀಮಲ್ಲೂ ಒಬ್ರು ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಬ್ರು ಕೈ ಜೋಡಿಸ್ತಿದ್ದಾರೆ. ಇನ್ನು ಉಳಿದಂತ ಆಟಗಾರರು ಇದಾಗ್ತಾ ಅಂದ್ರೆ ಸಾಂಘಿಕ ಹೋರಾಟ ಇನ್ನೂ ಬರ್ತಾ ಇಲ್ಲ. ಅದೇನಾದ್ರೂ ಬಂದ್ರೆ ಯಾವ ಗ್ರೌಂಡ್ ಆದ್ರೂ ಇದಾಗ್ಬೋದು, ಅದು ಹೋಮ್ ಗ್ರೌಂಡ್ ಅಂತ ಏನಲ್ಲ. ಆಮೇಲೆ ಅಪೋನೆಂಟ್ಗೂ ಕೂಡ ನಾವು ಬೇರೆ ಇದ್ರಲ್ಲಿ ಬಂದು ಆಡ್ತಾ ಇದ್ದೀವಿ ಅಂತ ಅವ್ರೇನು ಭಯ ಪಟ್ಬಿಡಲ್ಲ, ಅವ್ರು ಫಿಯರ್ಲೆಸ್ ಕ್ರಿಕೆಟ್ T20. ಸೊ ಅಲ್ಲಿ ಏನು ಪರ್ಫಾರ್ಮೆನ್ಸ್ ಕೊಡಬೇಕೋ ಅಷ್ಟನ್ನು ಮಾತ್ರ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ಇನ್ನೊಂದು, ನೀವು ಯಾವುದೇ ಒಂದು ಹೋಮ್ ಗ್ರೌಂಡಲ್ಲಿ ಒಂದು ಟೀಮ್ಗೆ ಫ್ಯಾನ್ ಸಪೋರ್ಟ್ ಕೊಡ್ತಿದ್ದಾರೆ ಅಂದರೆ ಅವ್ರು ಅದ್ರ ಬಗ್ಗೆ ಗಮನನೂ ಕೊಡೋಲ್ಲ. ಈವನ್ ಬ್ಯಾಟರ್ ಏನಾದರೂ ರೋಹಿತ್ ಶರ್ಮಾ ಅಂತ ಯಾರಾದ್ರೂ ಕರಿತಾ ಇದ್ರೆ ರೋಹಿತ್ ಶರ್ಮಾ ಅದ್ರ ಕಡೆ ಗಮನ ಕೊಟ್ಟರೆ ಬಾಲ್ ಬಂದು ವಿಕೆಟ್ ಪಡೆಯುತ್ತೆ. ಸೊ ಅವ್ರು ಅದ್ರ ಬಗ್ಗೆ ಇದು ಕೊಡಲ್ಲ. ಸೊ ಹಾಗಾಗಿ ಅದು ಫ್ಯಾನ್ ಅಷ್ಟೇ, ಒಂದು ಹೋಮ್ ಗ್ರೌಂಡ್ ಅಷ್ಟೇ ಅದು. ಬಟ್ ಇಲ್ಲಿ ಪಿಚ್ಚು ಆಮೇಲೆ ಆವತ್ತಿನ ದಿನ ನಾವು ಹೇಗೆ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದ್ರ ಮೇಲೆನೇ ವಿನ್ ಆಗೋದ್ರಿಂದ ಇಲ್ಲಿ ಹೋಮ್ ಅಡ್ವಾಂಟೇಜ್ ಒಂದು 5% ಇಲ್ಲ ಒಂದು 10% ಅಷ್ಟೇ ಇರುತ್ತೆ ವಿನ್ನಿಂಗ್ ಅಲ್ಲಿ. ಓಕೆ ಸರ್, ಇನ್ನು ಇವತ್ತು ಎಕಾನಾ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೀತಾ ಇದೆ, ಅದ್ರ ಪಿಚ್ ರಿಪೋರ್ಟ್ ನ ನೋಡೋದಾದ್ರೆ ಲಾಸ್ಟ್ ಟೈಮ್ ಮಾತಾಡಿದ್ವಿ, ಎಕಾನಾ ಸ್ಟೇಡಿಯಂ ಒಂದು 180 to 190 ಸ್ಕೋರ್ ಬರೋವಂಥ ಪಿಚ್. ಅದು ಬೌಲಿಂಗಿಗೆ ಹೆಚ್ಚು ಸಹಕಾರಿಯಾಗುತ್ತೆ. ಅಲ್ಲಿ ಹೇಗೆ ಪಿಚ್ಚು ಹೇಗೆ ವರ್ತಿಸುತ್ತೆ ಅಂತ ಹೇಳೋದಾದ್ರೆ, ಬಾಲು ಒಂದು ಸ್ವಲ್ಪ ನಿಂತು ಬರುತ್ತೆ. ಅದು ಹೇಗೆ ಅಂದ್ರೆ, ಸ್ವಲ್ಪ ನೀವು ಬೌಲಿಂಗ್ ಮಾಡಿದವ್ರಿಗೆ ಗೊತ್ತಾಗುತ್ತೆ, ಫುಲ್ ಟೈಮ್ ಕ್ರಿಕೆಟ್ ಆಡ್ತಿರೋರು ಗೊತ್ತಾಗುತ್ತೆ. ಆ ಪಿಚ್ಚು ನಾವು ಹಾಕೋ ಫಾಸ್ಟ್ಗೆ ಬ್ಯಾಟ್ಮ್ಯಾನ್ ಹತ್ರ ಬರೋಷ್ಟೊತ್ತಿಗೆ ಎಲ್ಲೋ ಒಂದ್ ಕಡೆ ಒಂದು ಸೆಕೆಂಡ್ ನಿಂತು ಬಂದಂಗೆ ಆಗುತ್ತೆ. ಅವಾಗ ಬ್ಯಾಟರ್ ಏನಾಗ್ಬಿಡ್ತಾರೆ ಅಂದ್ರೆ ವಿಚಲಿತರ ಸಾಧ್ಯತೆಗಳಿರುತ್ತೆ, ಅವಾಗ ಕನೆಕ್ಟ್ ಆಗಿ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ರೀತಿ ನಡ್ಕೊಳುತ್ತೆ ಎಕಾನಾ ಸ್ಟೇಡಿಯಮ್ಮು. ಬಟ್ ಇಟ್ಸ್ ಎ ಬ್ಯೂಟಿಫುಲ್ ಸ್ಟೇಡಿಯಂ, ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಒಳ್ಳೆ ಜನ 50,000 ಜನ ಏನೋ ಕುತ್ಕೋಬಹುದು ಆ ಸ್ಟೇಡಿಯಂ ಅಲ್ಲಿ. ಸೊ ಪಿಚ್ ಇದ್ರಲ್ಲಿ ನೋಡಿದ್ರೆ ಅಫ್ಕೋರ್ಸ್ ಇದು ಕೂಡ ಚೇಸಿಂಗ್ಗೆ ಸಹಕಾರಿಯಾಗುವಂಥದ್ದು. ಈ IPL ಅಲ್ಲಿ ಎಲ್ಲರೂ ಕೂಡ ಟಾಸ್ ಗೆದ್ದು ಫೀಲ್ಡಿಂಗೇ ತಗೋತಾ ಇದ್ದಾರೆ. ಮೇ ಬಿ ಇವತ್ತಿನ ಮ್ಯಾಚಲ್ಲೂ ಕೂಡ ಯಾರು ಟಾಸ್ ಗೆಲ್ತಾರೋ ಅವ್ರು ಫೀಲ್ಡಿಂಗೇ ತಗೊಳ್ಳೋಂಥ ಚಾನ್ಸಸ್ 100% ಜಾಸ್ತಿ ಇದೆ. ಓಕೆ ಸರ್, ಇನ್ನು ರೋಹಿತ್ ಶರ್ಮಾ ಅವರು ಇನ್ನೂ ಫಾರ್ಮಿಗೆ ಬಂದಿಲ್ಲ. ಸೊ ಇವತ್ತಿನ ಮ್ಯಾಚಲ್ಲಿ ಅವ್ರ ಬ್ಯಾಟಿಂಗ್ ಸೌಂಡ್ ಮಾಡಲೇಬೇಕು. ಸೊ ಅವ್ರ ಮೇಲೆ ಏನೇನು ಎಕ್ಸ್ಪೆಕ್ಟೇಷನ್ ಇರುತ್ತೆ? ಅವ್ರ ಮೇಲೆ ಇದೆ, ಅವ್ರ ಹಿಟ್ ಮ್ಯಾನು, ಸಿಕ್ಸರ್ಗಳಲ್ಲಿ ಅಗ್ರಜ ಆತ. ಸೊ ಅವ್ರ ಅವ್ರ ಕೆಲವೊಂದು ಇನ್ನಿಂಗ್ಸ್ಗಳನ್ನ ನೋಡಿದ್ರೆ, ಅವ್ರ ಸಿಕ್ಸರ್ ಬಾರಿಸೋ ರೀತಿಗಳನ್ನ ನೋಡಿದ್ರೆ ಈ ಮ್ಯಾಜಿಕಲ್ ಅನ್ಸುತ್ತೆ. ಆಫ್ ಸೈಡ್ ಬರೋ ಬಾಲ್ಗಳನ್ನ ಕೂಡ ಅವ್ರ ಲೆಗ್ ಸೈಡ್ ಸಿಕ್ಸರ್ ಹೊಡ್ಸಿರೋಂಥ ಉದಾಹರಣೆಗಳಿದೆ. ಸೊ ಹಾಗಾಗಿ ರೋಹಿತ್ ಶರ್ಮಾ ಅವ್ರ ಇದನ್ನ ನೋಡ್ಬೇಕು. ಅವ್ರ ಹಳೆ ಒಂದು ಗತವೈಭವ ಅಂತೀವಲ್ಲ, ಅದನ್ನ ಈ ಮ್ಯಾಚಲ್ಲಿ ಏನಾದ್ರು ತೋರಿಸ್ಬಿಟ್ರೆ ನಿಜವೂ
ಇಂಡಿಯನ್ಸ್ಗೆ ಅದು ನಾಟ್ ಓನ್ಲಿ ಮುಂಬೈ ಇಂಡಿಯನ್ಸ್, ನಾನು ಹೇಳ್ತಾ ಇರೋದು ಟೋಟಲ್ ಇಂಡಿಯನ್ಸ್ಗೆ ರೋಹಿತ್ ಶರ್ಮಾ ಬ್ಯಾಟಿಂಗ್ ನೋಡೋದೇ ಒಂದು ಮಜಾ ಬರುತ್ತೆ. ಇಟ್ ಸಿಂಪಲ್, ಅವ್ರೇನು ಜಾಸ್ತಿ ಶಕ್ತಿ ಬಿಟ್ಟು ಹೊಡೆಯಲ್ಲ. ಅವ್ರದ್ದು ಎಷ್ಟು ಇದು ಅಂದರೆ ನಿಜವಾಗ್ಲೂ ಬ್ಯೂಟಿಫುಲ್ ಅನಿಸುತ್ತೆ. ಅಂದರೆ ಆರಾಮ ಹೊಡಿತಾರೆ, 6 ಹೋಗುತ್ತೆ ಅಂದರೆ 6 ಹೋಗಿರುತ್ತೆ, ಆ ರೀತಿ ಇರುತ್ತೆ. ಬಟ್ ಓಪನಿಂಗ್ ಈ ಇದರಲ್ಲಿ ನೋಡೋದಾದ್ರೆ ಅವರು ನಿಜವಾಗ್ಲೂ ಬರಬೇಕು ಇವತ್ತಿನ ಇನ್ನು ಅವರು ಮುಂಬೈ ಒಳ್ಳೆ ಇದಾಗಿದೆ. ಇವಾಗ ಒಂದು ಮ್ಯಾಚ್ ಗೆದ್ದಿರೋದ್ರಿಂದ ಮತ್ತೆ ನಾನು ಆಡ್ದಿರ ಇದ್ರು ಟೀಮ್ ಗೆಲ್ಲುತ್ತೆ ಅಂತ ಅನ್ಕೊಳ್ಳದೆ ನಾನು ಗೆಲ್ಲಿಸ್ಬೇಕು ಅಂತ ಅನ್ಕೊಂಡ್ಬಿಟ್ರೆ ರೋಹಿತ್ ಶರ್ಮಾ ಅವ್ರನ್ನ ಹಿಡಿಯೋಕೆ ಆಗಲ್ಲ. ಅವ್ರ ಬ್ಯಾಟಿಂಗ್ ಅದೇ ರೀತಿ ಬಂದಿದೆ, ನಾನು ಒಬ್ಬರೇ ಗೆಲ್ಲಿಸ್ತೀನಿ ಅನ್ನೋ ಮೈಂಡ್ ಸೆಟ್ಟಲ್ಲೇ ಬಂದ್ಬಿಡ್ತಾರೆ ಕೆಲವೊಂದ್ಸಲಿ ಅನ್ಸುತ್ತೆ. ಹಾಗಾಗಿನೇ ಅವರು 200ಗಳನ್ನು ಹೊಡೆದಿರೋವಂಥದ್ದು. T20ಯಲ್ಲಿ ಅಡಾಪ್ಟ್ ಆಗಬೇಕು. ಯಾಕಂದರೆ ಇವಾಗ ವಿರಾಟ್ ಕೊಹ್ಲಿ ಒಂದು ಮ್ಯಾಚ್ ಅಷ್ಟೇ ಫ್ಲಾಪ್ ಆಗಿರ್ಬೋದು, ಬಟ್ 2 ಮ್ಯಾಚ್ಗಳಲ್ಲೂ ಕೂಡ ಅವರು ಅದೇ ರೀತಿ ಆಟ ಆಡ್ತಾರೆ. ಸೊ ಅದೇ ರೀತಿ ರೋಹಿತ್ ಶರ್ಮಾ ಕೂಡ ಅದೇ ಮೈಂಡಿಗೆ ಬಂದರೆ ಚೆನ್ನಾಗಿರುತ್ತೆ. ಮುಂಬೈ ಇಂಡಿಯನ್ಸ್ಗೂ ಖುಷಿ ಆಗುತ್ತೆ, ಅಂಬಾನಿಗೂ ಖುಷಿ ಆಗುತ್ತೆ. ಆ್ಯಂಡ್ ಇನ್ನಂದರೆ ಅವ್ರ ಫ್ಯಾನ್ಸ್, ನೀವು ಮುಂಬೈ ಇಂಡಿಯನ್ಸಲ್ಲಿ ಬೇಕಾದರೆ ಯಾವುದೇ ಮ್ಯಾಚಲ್ಲಿ ನಡೆಯೋವಾಗ ನೋಡಿ, ನೀವು ಹಾರ್ದಿಕ್ ಪಾಂಡ್ಯ ಬಗ್ಗೆ ಅಷ್ಟೊಂದು ಹೋಲ್ಡಿಂಗ್ಸ್ ಕಾಣಿಸಲ್ಲ, ಸೂರ್ಯ ಬಗ್ಗೆ ಅಷ್ಟೊಂದು ಕಾಣಿಸಲ್ಲ, ಆದರೆ ರೋಹಿತ್ ಶರ್ಮಾ ಬಗ್ಗೆನೇ ಅಷ್ಟೊಂದು ಅಭಿಮಾನಿಗಳು ಅದು ಇದೆಲ್ಲ ಕಾಣಿಸ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಇವತ್ತು. ಬಟ್ ನನಗೊಂದು ಡಬಲ್ ಡಿಜಿಟ್ ಆದರೂ ಹೊಡಿತಾರ ಅನ್ನೋ ಒಂದು ಹೋಪ್ ಇದೆ. ನಾನು 50-30 ಅಂತ ಹೇಳಲ್ಲ, ಅವರೊಂದು 20 ರನ್ ಆದರೂ ಕಾಣಿಕೆ ಕೊಡ್ತಾರ ಇವತ್ತು. ಹೊಡೆದ್ರೆ ಮಾತ್ರ ವೆರಿ ಗುಡ್, ಒಂದು 20 ಮೇಲೆ ಬಂದರೆ ಓಕೆ, ಸ್ವಲ್ಪ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಓಕೆ ಸರ್, ಇನ್ನು ಲಕ್ನೋ ಟೀಮ್ಗೆ ಬಂದರೆ ಇವತ್ತಿನ ಮ್ಯಾಚ್ಗೆ ಅವರ ಬ್ಯಾಟಿಂಗ್ ಲೈನಪ್ ಹೇಗಿರ್ಬೋದು ಸರ್? ಯಾರೆಲ್ಲ ಆಡ್ಬೋದು, ಹೇಗಿರ್ಬೋದು ಅಂತ? ಲಕ್ನೋ ಟೀಮಲ್ಲಿ ಇವಾಗೇನು ಅವ್ರು ಅದೇ ಹೇಳ್ತಿದ್ರು, ಟೀಮನ್ನು ಚೇಂಜ್ ಮಾಡ್ಕೊಳ್ಳೋ ಅಂತ ಇದೇನಿಲ್ಲ ಅವರಿಗೆ. 1 or 2 ಚೇಂಜಸ್ ಕಾಣಿಸ್ಬೋದು. ಯಾಕೆಂದರೆ ಆಕಾಶ್ ದೀಪ್ ಏನೋ ವಾಪಸ್ ಬರ್ತಾರೆ ಅಂತ ಇದು ಬಂದಿತ್ತು ಅದ ಕಡೆ. ಅದು ಬಿಟ್ಟರೆ ಇನ್ನೇ ಅಂಥ ಬದಲಾವಣೆಗಳೇನು ಕಾಣಿಸ್ತಾ ಇಲ್ಲ. ಬಟ್ ಅದೇ ಇವಾಗ ಲಾಸ್ಟ್ 1-2 ಮ್ಯಾಚ್ಗಳಲ್ಲಿ ನೋಡಿರ್ತಾರೆ ಏನೋ ಟೀಮನ್ನು ಚೇಂಜ್ ಮಾಡ್ಬೋದಾ ಅಂತ. ಎಸ್ಪೆಷಲಿ ಅವ್ರು ಮಾಡಬೇಕಾಗಿರುವಂಥದ್ದು ಬ್ಯಾಟಿಂಗ್ ಇದರಲ್ಲೇ. ಸೊ ಹಾಗಾಗಿ ಸ್ವಲ್ಪ 1-2 ಬದಲಾವಣೆಗಳು ಟೀಮಲ್ಲಿ ಕಾಣಿಸುತ್ತೆ ಹೊರತು ಪೂರಾ ಅಂಥ ಆಪ್ರೇಷನ್ ಮಾಡೋವಂಥ ಇದೇನೂ ಇದಿಲ್ಲ. ಬಟ್ ಒತ್ತಡ ಏನಪ್ಪ ಅಂದರೆ ರಿಷಬ್ ಪಂತ್ ಮೇಲೆ ಇದೆ. ಯಾಕಂದರೆ ಅವರು ಏನು ಮ್ಯಾನೇಜ್ಮೆಂಟ್ ಸಂಜೀವ್ ಗೋಯಂಕ ಇದ್ದಾರೆ ಓನರು, ಅವರು ಮ್ಯಾಚ್ ಆದಮೇಲೆ ಬಂದು ರಿಷಬ್ ಪಂತ್ ಜೊತೆಗೆ ಅದು ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡಿದ್ರೆ ಅದೊಂಥರ. ಬಟ್ ಅಭಿಮಾನಿಗಳ ಮುಂದೆ ರಿಷಬ್ ಪಂತನ್ನ ಇಲ್ಲ ಬೈಯೋದು, ಇಲ್ಲ ಅಂದ್ರೆ ಅವ್ರ ಹತ್ರ ಏನೋ ಮಾತುಕತೆ ಇದಾಗ್ತಿದ್ರೆ ಇಟ್ಸ್ ಒಂದ್ ರೀತಿ ಡಿಸ್ಟರ್ಬೆನ್ಸ್ ಆಗ್ತಾ ಹೋಗುತ್ತೆ. ಏನಿದು ಎಲ್ಲಾರು ಇವಾಗ ನಾವು ನೋಡಿ 1 to 1 ನಾವು ಬೈದಾಡ್ಕೊಂಡ್ರೆ ಅದಾಗುತ್ತೆ. ಬಟ್ 10 ಜನದ ಮುಂದೆ ನೀವು ಬೈತಾ ಇದ್ರೆ ಒಬ್ರನ್ನ, ಅದು ಡಿಮೋಟಿವೇಟ್ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅನ್ಸುತ್ತೆ. ಈ ಮ್ಯಾನೇಜ್ಮೆಂಟ್ ಸ್ವಲ್ಪ ಈ ಲಕ್ನೋ ಟೀಮ್ ಗೆದ್ದಾಗ ಕಾಲಿಡಿಯೋದು, ಇಲ್ಲ ಸೋತಾಗ ಬೈಯೋದು ಅದು ತಪ್ಪದು. ಸೊ ಗೇಮಾಗಿ ಇದು ಮಾಡ್ಕೊಂಡು ಒಂದು ಕೋರ್ಡಿನೇಷನ್ ಒಬ್ಬ ಹೇಗೆ ನಡ್ಕೋಬೇಕು ಅಂತ ಮ್ಯಾನೇಜ್ಮೆಂಟು ಡಿಸಿಷನ್ಸ್ ತಗೊಬೇಕು. ಉಳಿದಂತೆ ಟೀಮ್ ಸೆಲೆಕ್ಷನಲ್ಲಿ ಇಟ್ಸ್ ಕ್ಯಾಪ್ಟನ್ಸ್ ಕಾಲ್. ಆ ಪಂತಿಗೆ ಯಾರು ಬೇಕೋ ಅವ್ರನ್ನ ಇದು ಮಾಡ್ಕೋತಾರೆ. ಮೇ ಬಿ ಬ್ಯಾಟಿಂಗ್ ಲೈನಲ್ಲೇ 1-2 ಬದಲಾವಣೆಗಳನ್ನು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ ಸರ್, ಇನ್ನು ಮುಂಬೈ ಇಂಡಿಯನ್ಸ್ ಅಲ್ಲಿ ಲಾಸ್ಟ್ ಟೈಮ್ ನಮ್ಮ ಅಶ್ವನಿ ಕುಮಾರ್ ಅವರು ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದ್ರು. ಸೊ ಅವರ ಆಟ ಇವತ್ತು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಡೆಫಿನೆಟ್ಲಿ. ಯಾಕೆಂದರೆ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಇವಾಗ ಇಬ್ಬರು ಇದಾದರು ಅವ್ರಿಗೆ. ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಹಳೆ ಇದರಲ್ಲಿ ನಾವು ನೋಡೋದಾದ್ರೆ ಬಿಗ್ ಹಿಟ್ಟರ್ಸ್ ಕಾಣಿಸ್ತಾ ಇದ್ರು. ಸ್ಪಿನ್ನಿಂಗಿಗೆ ಮಲಿಂಗನೇ ಹೆಚ್ಚು ಇದಾಗ್ತಾ ಇದ್ರು ಬೌಲಿಂಗ್ ಅಂತ ಬಂದಾಗ. ಬಟ್ ಈಗ ಹೊಸೊಬ್ರು ಬಂದಿದ್ದಾರೆ, ನೋಡೋಣ ಇವತ್ತಿನ. ಆದರೆ ಅದೇ ಹೇಳೋದು ಲಾಸ್ಟ್ ಇದರಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಅವ್ರನ್ನ ಪ್ರೂವ್ ಮಾಡ್ಕೋಬೇಕು ಅಂದರೆ ಒಂದು ಮ್ಯಾಚಲ್ಲಿ ಪ್ರೂವ್ ಮಾಡ್ಕೊಳೋದು ಸಾಧ್ಯ ಆಗಲ್ಲ. ಓಕೆ, ಅಫ್ಕೋರ್ಸ್ ಈಗ ಬ್ಯಾಟರ್ಗಳಿಗೆ ಒಂದು ಭಯ ಶುರುವಾಗಿರುತ್ತೆ ಸ್ವಲ್ಪ. ಅಶ್ವಿನಿ ಕುಮಾರ್ ಬಂದರೆ ಬೌಲಿಂಗಿಗೆ ಹೇಳೋಕ್ಕಾಗಲ್ಲ, ಈತ ಬಂದರೆ ಔಟ್ ಮಾಡಿಬಿಡ್ತಾರೆ ಅಂತ ಎಚ್ಚರಿಕೆ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಫಸ್ಟ್ ಮ್ಯಾಚ್ ಇವಾಗ ಏನೋ ಲಾಸ್ಟ್ ಮ್ಯಾಚಲ್ಲಿ ಅವ್ರು ತೆಗೆದ್ರು, ಅವು ಎಂಥ ಬಾಲ್ ಬರ್ತಾ ಇರುತ್ತೆ ಅಂತ ಅಪೋನೆಂಟ್ ಕೂಡ ವಿಡಿಯೋ ಅನಾಲಿಸಿಸ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಅಶ್ವಿನಿ ಕುಮಾರ್ಗೆ ಈಗ ಮತ್ತಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ನಾನು ಲಾಸ್ಟ್ ಮ್ಯಾಚ್ 3 ತೆಗೆದಿದ್ದೀನಿ ಅಂತ ಈ ಬಾರಿ ಸಾಧ್ಯನೇ ಆಗಲ್ಲ. ಈ ಬಾರಿ ಅವ್ರ ಪ್ರದರ್ಶನ ನೀಡಿಲ್ಲ ಅಂದ್ರೆ ಹಳೆಯನ್ನು ಮರ್ತು ಬಿಡ್ತಾರೆ ಜನ ಎಲ್ಲ. ಹೌದು. ಸೊ ಹಾಗಾಗಿ ಆಮೇಲೆ ಹೋಮ್ ಗ್ರೌಂಡ್ ಅಲ್ಲಿ ಬೌಲಿಂಗ್ ಮಾಡೋದಕ್ಕಿಂತ ಹೊರಗಡೆ ಇವಾಗ ಹೊಸದಾಗಿ ಮತ್ತೆ ಪ್ರೂವ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ಲಿ ಫ್ರೆಶ್ ಅವ್ರಿಗೆ. ಸೊ ಈ ಇದರಲ್ಲಿ ಪ್ರೂವ್ ಮಾಡ್ಕೋಬೇಕು. ಅದೇ ಹೇಳಿದ್ನಲ್ಲ, ಇಡೀ ಸೀಸನ್
ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ತಾನೆ ಹೋಗ್ಬೇಕು. ಆವಾಗೇ ಅವ್ರಿಗೆ ಟೀಮ್ ಇಂಡಿಯಾದಲ್ಲಿ ಬರೋ ಚಾನ್ಸ್ ಆಗುತ್ತೆ. ಒಳ್ಳೊಳ್ಳೆ ಇಲ್ಲ ಅಂದ್ರೆ ಇಂಡಿಯಾ ಇದಿದೆ, ಒಳ್ಳೆ ಇದಿದೆ, ಅವ್ರಿಗೆ ಆಪರ್ಚುನಿಟೀಸ್ ಬೇಕು ಅಂದ್ರೆ ಮತ್ತೆ ಮತ್ತೆ ಅವ್ರು ಪ್ರೂವ್ ಮಾಡ್ಕೊಳ್ತಾ ಇರಬೇಕು. ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾರ ಇವತ್ತು, ಇಲ್ಲಾಂದ್ರೆ ಆ ಪ್ರೆಷರ್ಗೆ ಮತ್ತೆ ಫ್ಲಾಪ್ ಆಗ್ತಾರ ನೋಡ್ಬೇಕು. ಓಕೆ ಸರ್, ಇನ್ನು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಬಂದ್ರೆ ಅವರು ಈಗ ಲಾಸ್ಟ್ ಟೈಮ್ ಗೆದ್ದಿದ್ದಾರೆ. ಸೊ ಅವ್ರು ಏನೆಲ್ಲ ಟೀಮಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿ ಅವರು ವಿನ್ ಆದ್ರು ಅಂತ ನೋಡೋದಾದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಅದೇ ಹೇಳಿದ್ನಲ್ಲ, ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಇದಾಯ್ತು ಅವರಿಗೆ, ಎಸ್ಪೆಷಲಿ ಮಿಡ್ಲ್ ಆರ್ಡರ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಇರ್ಬೋದು ಇವರೆಲ್ಲ. ಬಟ್ ಬೌಲಿಂಗ್ ಯೂನಿಟ್ ಅಲ್ಲಿ ಅದೇ ಅಶ್ವಿನಿ ಕುಮಾರೇ ಇದ್ ಮಾಡಿದಕ್ಕೆ ಗೆದ್ದಿದ್ರು. ಬಟ್ ಈಗ ಮುಂಬೈ ಇದ್ರಲ್ಲಿ ಬೇಕಾಗಿರುವಂತ ಚಾಲೆಂಜಸ್ ಹೇಗೆ ಫೇಸ್ ಮಾಡಬೇಕು ಅಂದ್ರೆ, ನಂಬರ್ 1 ಆಗಿ ಆ ಜಿಂಕ್ಸ್ ಏನಿದೆ, ಏನು ಹೊರಗಡೆ ನಾವು ಗೆಲ್ತಾ ಇಲ್ಲ, ಸೋಲ್ತಿದ್ದೀವಿ ಅದನ್ನ ಬ್ರೇಕ್ ಮಾಡಬೇಕಾಗುತ್ತೆ. ಅಂಡ್ ಫಾಸ್ಟ್ ಬೌಲಿಂಗ್ ಟೀಮ್ ಏನಿದೆ ಅವ್ರ ಜವಾಬ್ದಾರಿನ ಇದ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಹೇಳ್ದಾಗ ನಾವು ಓಪನರ್ಸ್ ರೋಹಿತ್ ಶರ್ಮಾ ಇವರು ತನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಮೇನ್ ಆಗಿ ಫೀಲ್ಡಿಂಗ್ ಇದರಲ್ಲಿ ನನಗೆ ಒಂದೆರಡು ಲೂಪ್ ಪಾಯಿಂಟ್ಸ್ ಕಾಣಿಸ್ತಾ ಇದೆ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ. ಸೊ ಅದು ಒಂದು ಸ್ವಲ್ಪ ಬದಲಾಗಬೇಕು. ಸೊ ಇಷ್ಟು ಆದರೆ ಮುಂಬೈ ಇಂಡಿಯನ್ಸ್ ಪಕ್ಕ ಮತ್ತೆ ಹಳೆ ಫಾರ್ಮಿಗೆ ಬರೋಂಥ ಚಾನ್ಸಸ್ ಇರುತ್ತೆ. ಒಂದು 4-5 ಪಾಯಿಂಟ್ಸ್ ಇದೆ, ಅದೇ ಹೇಳದ್ನಲ್ಲ ಇಷ್ಟೊತ್ತು, ಈ ಒಂದು ಪಾಯಿಂಟ್ಸ್ ಮೇಲೆ ಅವರು ವರ್ಕೌಟ್ ಮಾಡಲೇಬೇಕಾಗುತ್ತೆ. ಓಕೆ ಸರ್, ಇನ್ನು ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಏನು ನೋಡಿದ್ರೆ, ಅವರು ಕ್ಯಾಪ್ಟನ್ ಆಗಿ ಅಂತ ಏನೊಂದು ಒಳ್ಳೆ ಪ್ರದರ್ಶನ ಅವರಿಂದನೂ ಬರ್ತಾ ಇಲ್ಲ. ಸೊ ಇವತ್ತಾದರೂ ಬದಲಾಗ್ಬೋದಾ ಹೇಗೆ? ಒಂದು ಹಾರ್ದಿಕ್ ಪಾಂಡ್ಯ ವಿಚಾರದಲ್ಲಿ ಹೇಳೋದಾದ್ರೆ, ಅವ್ರ ಬಗ್ಗೆ ಅಭಿಮಾನಿಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ಇದೆ. ಏನಪ್ಪ ಅಂದ್ರೆ ಒಂದು ಕ್ಯಾಪ್ಟನ್ ಆಗಿದ್ರೆ ಎಷ್ಟು ಪ್ರೆಷರ್ ಇರುತ್ತೆ ಅಂದ್ರೆ, ಅವ್ರಿಗೆ ಟೈಮಿಗೆ ತಕ್ಕಂತೆ ಮ್ಯಾಚ್ ಅನ್ನು ಮುಗಿಸ್ಬೇಕು. ಫಸ್ಟ್ ಆಫ್ ಆಲ್ ಲಾಸ್ಟ್ ಮ್ಯಾಚ್ ಅವ್ರಿಗೆ 12 ಲಕ್ಷ ದಂಡ ಬಿದ್ದಿತ್ತು. ಸೊ ಈಗ ಅದನ್ನು ಅವ್ರು ನಿಭಾಯಿಸ್ಬೇಕು ಯಶಸ್ವಿಗೆ. ಯಾಕಂದ್ರೆ ಈಗ ಇದು 12 ಲಕ್ಷ ದಂಡ ಹಾಕಿದ್ರು, ಅದು ಪಾಯಿಂಟ್ಸ್ ಮತ್ತೆ ಕೌಂಟ್ ಆಗ್ತಾ ಹೋಗುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ನಂಬರ್ 1 ಆಗಿ ಅದ್ರ ಕಡೆ ಹಾರ್ದಿಕ್ ಪಾಂಡ್ಯ ಗಮನ ಕೊಡಬೇಕು. ಎರಡನೇದು ತನ್ನ ಪರ್ಫಾರ್ಮೆನ್ಸ್ ಮೇಲೆ ಇದಾಗಬೇಕು. ಓಕೆ, ಈಗ ನಾವು ರೋಹಿತ್ ಶರ್ಮಾ ಹೇಗೆ ಫ್ಲಾಪ್ ಆಗ್ತಾ ಇದೀವಿ ಅಂತ ಹೇಳ್ತೀವೋ, ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಇಂದನೂ ಕೂಡ ನಮಗೆ ಅವ್ರನ್ನ ನಾನು ಕಂಡಂಗೆ ಒಂದೆರಡು ಇದು T20 ವರ್ಲ್ಡ್ ಕಪ್ ಅಲ್ಲಿ ಬಿಟ್ರೆ, ಪಾಕಿಸ್ತಾನದ ಮೇಲೆ ಮ್ಯಾಚ್ ವಿರಾಟ್ ಕೊಹ್ಲಿ ಜೊತೆ, ಅದಾದ್ಮೇಲೆ ಅವರಿಂದ ನಾನು ಅಂಥ ಒಂದು ವಿನ್ನಿಂಗ್ ಮೂಮೆಂಟ್ ಅನ್ನ ನಾನು ಎಲ್ಲೂ ಕಂಡಿಲ್ಲ. ಸೊ ಅದು IPL ಅಲ್ಲೂ ನನಗೇನು ಇನ್ನೂ ಕಾಣಿಸ್ಲಿಲ್ಲ. ಅವರು ಬೌಲಿಂಗ್ ಮಾಡ್ತಾರೆ, ಒಂದು ವಿಕೆಟ್ ತೆಗಿತಾರೆ, ಅದೇನು ಅಷ್ಟೊಂದು ಇದಾಗಲ್ಲ. ಸೊ ವೇರ್ ಇಸ್ ಅ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ನಾನು ಹಾರ್ದಿಕ್ ಪಾಂಡ್ಯವನ್ನು ಮುಂಬೈ ಇಂಡಿಯನ್ಸ್ನಲ್ಲಿ ಯಾರೇ ಇದು ಮಾಡಿದ್ರು ನನ್ಗೆ ಕಂಡು ಬಂದಿದ್ದು ಮ್ಯಾಚ್ ವಿನ್ನಿಂಗ್ ಮೂಮೆಂಟ್ಸನ್ನು ಕ್ರಿಯೇಟ್ ಮಾಡಿದ್ದೆ ಹಾರ್ದಿಕ್ ಪಾಂಡ್ಯ. ಓಕೆ, ಸೊ ಯಾಕೆ ಅಂದರೆ ಪೊಲಾರ್ಡ್ ರೀತಿ ಏನು ಫಾರಿನ್ ಪ್ಲೇಯರ್ ಆಗಿ ನಾವು ಪೊಲಾರ್ಡ್ ಏನು ನೋಡ್ತಾ ಇದ್ವಿ, ಅದೇ ರೀತಿ ನಾವು ಇಂಡಿಯನ್ ಬ್ಯಾಟರ್ಗಳಲ್ಲಿ ನಾವು ನೋಡಿದ್ದು ಹಾರ್ದಿಕ್ ಪಾಂಡ್ಯ. ಅವ್ರು ಬಂದರೆ ಮುಂಬೈ ಇಂಡಿಯನ್ಸ್ನ ಗೆಲ್ಸ್ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲರಿಗೂ ಇರ್ತಾ ಇತ್ತು. ಸೊ ಅಷ್ಟ ಬಿಗ್ ಹಿಟ್ಟರು ಬಂದು 1-2 ಸಿಕ್ಸರು ಇಲ್ಲಿ ಒಂದು ಬೌಂಡ್ರಿ ಹೊಡಿತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಕ್ಯಾಪ್ಟನ್ಸಿಯನ್ನು ಹ್ಯಾಂಡಲ್ ಮಾಡ್ಕೊಳಕ್ಕೆ ಪ್ರೆಷರ್ ಇದಾಗ್ತಾ ಇದ್ದಾರಾ ಅಂತ ನಾವು ಅನಿಸುತ್ತೆ. ಬಟ್ ಟೀಮ್ ಬೂಸ್ಟಿಂಗ್ ಇದರಲ್ಲಿ ನಾವಿನ್ನ ರೋಹಿತ್ ಶರ್ಮಾ ಅಂತ ಕ್ಯಾಪ್ಟನ್ಸಿಯನ್ನು ನಾವಿನ್ನ ಹಾರ್ದಿಕ್ ಪಾಂಡ್ಯದಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಲಾಸ್ಟ್ ಇಯರ್ಸ್ ಬಿಟ್ಬಿಡಿ, ಈ ಇಯರ್ದೇ ನಾವು ತೊಗೊಂಡ್ರು ಕೂಡ ಆನ್ ಫೀಲ್ಡಲ್ಲಿ ಅಂಥ ಒಂದು ಅಂದರೆ ಟೀಮ್ ಮೇಟ್ಸ್ ಜೊತೆ ಮಾತಾಡೋ ಅಂಥದ್ದು, ನೀವು ಅವ್ರಿಗೆ ಮೈಂಡನ್ನು ಪ್ರೆಷರ್ ಇದು ಮಾಡುತ್ತೆ ಬೌಲರ್ಸ್ಗೆ. ನೀವು ಹಾಡಿ ಅವ್ರಿಗೆ ಏನು ಸಲಹೆ ಕೊಡ್ಬೇಕು ಅದನ್ನು ಕೊಡೋ ಅಂತ ಕಾಣಿಸ್ತಾ ಇದೆ ಎಲ್ಲೂ ಕೂಡ. ಸೊ ಅವರೇ ಎಲ್ಲೋ ಅವ್ರ ಬಗ್ಗೆ ಇನ್ನೊಂದು ಅಪವಾದ ಇದೆ, ಅವರು ಇದಂತ ಸೆಲ್ಫಿಶ್ ಅಂತ, ಅವರೇ ಇದಾಗಬೇಕು ಅಂತ. ಆ ಕ್ರೆಡಿಟ್ ಅನ್ನ ಬಿಟ್ಬಿಟ್ಟು ಫಸ್ಟ್ ಮ್ಯಾಚ್ ವಿನ್ನಿಂಗ್ ಕಡೆ ಹೇಗೆ ಇದು ಮಾಡಿಸ್ಬೇಕು ಅಂತ ನಾವು ಇದು ಮಾಡ್ಬೇಕು. ಲಾಸ್ಟ್ ಮ್ಯಾಚ್ ಗೆದ್ದಿದ್ದು ಹಾರ್ದಿಕ್ ಪಾಂಡ್ಯ ಅಲ್ಲ ಅಂತ 100ಕ್ಕೂ ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಹಾರ್ದಿಕ್ ಪಾಂಡ್ಯ ಒಬ್ಬ ಕ್ಯಾಪ್ಟನ್ ಆಗಿದ್ರು ಕೂಡ ಒಬ್ಬ ಪ್ಲೇಯರ್ ಆಗಿ ಏನು ಮಾಡಬೇಕು ಅದನ್ನ ಮಾಡೋಕ್ಕೆ ಯೋಚನೆ ಮಾಡಿದ್ರೆ ಮುಂಬೈ ಇಂಡಿಯನ್ಸ್ಗೆ ಗುಡ್ ಥಿಂಗ್ ಅಂತ ಅನ್ಸುತ್ತೆ ನನಗೆ. ಇನ್ನು ಸರ್, ಲಕ್ನೋ ಟೀಮಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಯರ್ ಅಂತ ನೋಡೋದಾದ್ರೆ? ಅಫ್ಕೋರ್ಸ್ ಎಲ್ಲರೂ ಇದ್ದಾರೆ. ಏಡನ್ ಮಾರ್ಕನ್ ನಾನು ತುಂಬ ಇಷ್ಟ ಪಡ್ತೀನಿ. ಆ್ಯಂಡ್ ರಿಷಬ್ ಪಂತ್ 100% ಅವ್ರಿದ್ದಾಗಂತೂ ನಾವು TV ಚೇಂಜ್ ಯಾರೂ ಮಾಡೋದಿಲ್ಲ. ಬಟ್ ಅನ್ಫಾರ್ಚುನೇಟ್ ನನಗೆ ಇನ್ನೂ ಅವರಿಂದ ಇದಾಗ್ತಾ ಇಲ್ಲ. ಸೊ ರಿಷಬ್ ಪಂತ್ ಮೇಲೆ ತುಂಬ ಹೋಪ್ ಇದೆ. ನೋಡೋಣ ಇವತ್ತೇನಾದರೂ ಸ್ವಲ್ಪ ಮ್ಯಾಜಿಕಲ್ ಇನ್ನಿಂಗ್ಸ್ ಕೊಡ್ತಾರಾ ಅವರು ಅಂತ. ಓಕೆ ಸರ್, ಇನ್ನು ನೀವು ಪ್ರಿಡಿಕ್ಟ್ ಮಾಡಿದ್ರೆ ಇವತ್ತು ಮುಂಬೈ ಗೆಲ್ಲುತ್ತೆ ಅಂತ? ಅಲ್ಲ, ಗೆಲ್ಲಬೇಕು ಅಂತ ನಾನು ಎಲ್ಲೂ ಮೇ ಬಿ ಅಲ್ಲ. ಇವಾಗ ಪರಿಸ್ಥಿತಿ ನೋಡಿದ್ರೆ ಲಕ್ನೋ ಮತ್ತೆ ಕಾನ್ಫಿಡೆಂಟ್ ಇಲ್ಲ
ಇನ್ನೊಂದು ಈ ರೀತಿ ಕೆಲವೊಂದು ಇನ್ಸಿಡೆಂಟ್ಗಳು ನಡೀತಾ ಇದೆ. ಅದೇ ಹೇಳದ್ನಲ್ಲ, ಮ್ಯಾನೇಜ್ಮೆಂಟ್ ಮಧ್ಯ ವಹಿಸೋದು, ಇದು ಟೀಮ್ ಮೇಲೆ ತುಂಬಾ ಹೊಡೆತ ಬೀಳ್ತಾ ಇರುತ್ತೆ. ಅಂಡ್ ಬಡೋಣಿ ಇವ್ರು ಮಾತ್ರ ಹಾಡ್ತಿದ್ದಾರೆ. ಇನ್ನೂ ಅವ್ರಿಗೆ ಆ ಟೀಮ್ ಅಲ್ಲಿ ಕರೆಕ್ಟ್ ಆಗಿ ಒಂದು ಸ್ಟ್ರಕ್ಚರ್ ಕಾಣಿಸ್ತಾ ಇಲ್ಲ, ಕೋಆರ್ಡಿನೇಷನ್ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ಇನ್ನ ಜೆಲ್ ಆಗಬೇಕು. ಆ ಜೆಲ್ ಬಂದ್ರೆ 100% ಲಕ್ನೋಗೆ ಒಂದು ಇದಾಗುತ್ತೆ. ಬಟ್ ಅದೇ ಏನಾದರೂ ಇದಾದ್ರೆ ಲಕ್ನೋ ತಾನು ಹೋಮ್ ಗ್ರೌಂಡಲ್ಲಿ ಮತ್ತೆ ಸೋತ್ರು ಅಚ್ಚರಿ ಪಡಬೇಕಾಗಿಲ್ಲ. ಅದು ಮುಂಬೈಗೆ ನಾನು ಹೇಳಿದ್ರೆ ಒಂದು 60 to 65% ನಾವು ಅಡ್ವಾಂಟೇಜ್ ಇದೆ ಇವತ್ತಿನ ಮ್ಯಾಚಲ್ಲಿ. 35% 100% ಇವ್ರಿಗಿದೆ. ಓಕೆ ಸರ್, ಇನ್ನಷ್ಟು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.